ಮನೆ ಹತ್ರ ಹೋಗ್ತಿದ್ರೆ ಅಂತಿಮ ದರ್ಶನ ಮಾಡ್ಕೊಳ್ಳುವಾಗ ಅನ್ನಪೂರ್ಣೇಶ್ವರಿ ಅನ್ನೋ ಒಂದು ಪದವನ್ನು ಬಳಕೆ ಮಾಡ್ತಿದ್ದಾರೆ. ಹೌದು, ನಿಜವಾಗ್ಲೂ ಊಟ ಆಗದೆ ವಾಪಸ್ ಕಳಿಸ್ತಾರೆ. ಅವ್ರಿಗೆ ಅದು ಮನಸ್ಸಿನಲ್ಲಿ ಭಾಳ ಅದೇನೋ ಗೊತ್ತಿಲ್ಲ. ನಾವುಗಳೋಗ್ಲಿ ಯಾರೋಗ್ಲಿ ಅವರು ಇವರು ಅಂತಲ್ಲ, ಯಾರು ಹೋದ್ರು ಕೂಡ ಊಟ ಮಾಡಿದ್ರ ತಿಂಡಿ ತಿನ್ನ. ಆಮೇಲೆ ನಮ್ಮ ಮನೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಮನೆಯವ್ರು ಯಾರು ನಾವು ಅಲ್ಲಿ ಓಡಾಡ್ತೀವಿ, ನೋಡಮ್ಮ ಅವ್ರಿಗೆ ತಿಂಡಿ ಕೊಡು, ಅವ್ರಿಗೆ ಊಟ ಕೊಡು, ನಾನಿರಲಿ ಅವ್ರ ಹೆಣ್ಮಕ್ಳಿರಲಿ ಯಾರಿರಲಿ, ಆಮೇಲೆ ಅಡುಗೆಯವರು ಯಾರಿದ್ರು ಕೂಡ ಅವ್ರಿಗೆ ಊಟ ಕೊಡು, ಅವ್ರಿಗೆ ತಿಂಡಿ ಕೊಡು. ಅವ್ರು ಏನಾದರೂ ಮನೆ ಕಡೆ ಆರ್ಥಿಕ ಕಷ್ಟ ಇದ್ದು ಅವ್ರು ಬಂದಿದ್ರೆ ಅದಕ್ಕೆ ತಕ್ಕನಂತೆ ನಮ್ಮ ಅತ್ತೆ ಅವ್ರ ಕೈನಲ್ಲಿ ಏನು ಹತ್ತಿತ್ತು ಅದನ್ನು ಮಾಡಿ ಕಳಿಸ್ತಿರು. ಬರೀ ಕೈನಲ್ಲಂತೂ ಜೀವನದಲ್ಲಿ ಯಾರನ್ನೂ ಹಂಗೆ ಕಳಿಸ್ಲಿಲ್ಲ. ಕೆಲವರು ಡಿಗ್ರಿ ಮಾಡ್ಕೊಂಡಿದ್ರು, ಅವರೆಲ್ಲ ನಿರುದ್ಯೋಗಿಗಳು, ಕೆಲಸ ಕೇಳ್ಕೊಂಡು ಬರೋರು. ಈಗೆಲ್ಲ ಪರ್ಮನೆಂಟ್ ಜಾಬು ಅಂತ ಎಲ್ಲೂ ಹಾಕ್ತಿರ್ಲಿಲ್ವಲ್ಲ. ಆಗ ನಮ್ಮ ಅತ್ತೆಗೆ ಎಲ್ಲೆಲ್ಲಿ ಸಾಧ್ಯ ಅಂಥವ್ರಿಗೆಲ್ಲ ಫೋನ್ ಮಾಡಿ ಅವ್ರ ಮನೆ ಕಡೆ ಬಡವರಿದ್ದಾರೆ, ಒಂದು ಕೆಲಸ ಕೊಡಿ, ಎಷ್ಟು ಸಂಬಳ ಕೊಡ್ತೀರಾ ಅಂತ ಕೇಳೋರು. ಅವರು 12,000 ಅಮ್ಮ 13,000, ಇನ್ನೊಂದು 2,000 ಸೇರಿಸಿ ಕೊಟ್ಬಿಡಿ, ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲ ಕೆಲಸ ಕೊಡಿಸ್ತಾರೆ. ಹಾಗಾಗಿ ಅವ್ರಿಗೆ ಅಷ್ಟು ಅವ್ರಿಗೆ ಸಾರ್ವಜನಿಕರದ್ದು ಕೆಲಸ ಮಾಡೋದು, ಅವ್ರಿಗೆ ಜನರಿಗೆ ಒಳ್ಳೇದು ಮಾಡೋದು ಅಂದರೆ ಅದೇನೋ ಗೊತ್ತಿಲ್ಲ ಅವ್ರಿಗೆ. ನನಗನ್ಸೋದು ಅವರು ಒಂದು ಗ್ರಾಮೀಣ ಊರು ಇದರಲ್ಲೇ ಹುಟ್ಟು ಬೆಳೆದಿರೋದು. ಆ ಥರ ಸ್ವಭಾವ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರಿಗೂ ಹುಟ್ಟುತ್ತಾರೆಲ್ಲ ಇರ್ತಾರೆ, ಆದರೆ ನಮ್ಮಮ್ಮ ವಿಭಿನ್ನವಾಗಿ ಹುಟ್ಟಿದ್ರು, ವಿಭಿನ್ನವಾಗಿ ನಡ್ಕೊಂಡು ದೇವೇಗೌಡ ರಾಜಕೀಯ ಭವಿಷ್ಯ ಆಗಿರ್ಬೋದು. ಇವತ್ತು ದೇವೇಗೌಡರು ಹಿಂಗಿದ್ದಾರೆ ಅಂತಂದ್ರೆ ಮೇನ್ ರೀಸನ್ ಬೆನ್ನೆಲುಬಾಗಿ ನಿಂತರು. ಪ್ರತಿಯೊಂದರಲ್ಲೂ ಕೂಡ ಅವರು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಇದ್ರು, ಕುಗ್ಗದಾಗಲೂ ಕೂಡ ಧೈರ್ಯ ಹೇಳ್ತಿದ್ರು. ಆ ವಿಚಾರಗಳೇನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ದೇವೇಗೌಡ PM ಇಂದ ಇಳಿದಾಗ ಆಗಿರ್ಬೋದು? ಇಲ್ಲ, ಅವರು ಸುಮ್ಮನೆ ಅವ್ರಿಗೆ ಮಾತಾಡೋಣಾಗ್ಲಿ ಹಿಂಗೆಲ್ಲ ಕೂತಿದಾಗ ಅಯ್ಯೋ ಅವ್ರ ಹಣೆ ಬರದಲ್ಲಿ ಎಷ್ಟು ದಿವಸ ಇರ್ತಿದೆ ಅದು ಆಗುತ್ತೆ ಬಿಡಿ, ಆಯಿತು ಈಗ ಹಂಗಂತ ಹತ್ಕೊಂಡು ಕರ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ, ಮುಂದುವರಿ ಅದನ್ನು ನೋಡಬೇಕು ಅಂತ ಹೇಳೋರು. ಬೆಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನ ತಪ್ಪಲಲ್ಲೇ ಈ ಒಂದೆಲ್ಲ ಕ್ರಿಯೆ ನಡೀತಾ ಇರುವಂಥದ್ದು, ಇದರಿಂದ ಹಿನ್ನೆಲೆ ಇದೆ ಅಂದರೆ ನಮ್ಮತ್ತೆ ತುಂಬ ಶಿವಭಕ್ತರು. ಅಲ್ಲಿ ಎಡಗಡೆಗೆ ನೋಡಿದ್ರೆ ನಮ್ಮದು ಶಿವನ ದೇವಸ್ಥಾನ, ನಮ್ಮ ಕುಲದ್ದು ದೇವರು, ಆ ದೇವಸ್ಥಾನ ಮನ್ದೇವ್ರದ್ದು. ಬಲಗಡೆಗೆ ರಂಗನಾಥ, ಅದು ನಮ್ಮಮ್ಮ ನಮ್ಮ ಕುಟುಂಬದಲ್ಲಿ ನಾವೆಲ್ಲ ನಡ್ಕೋತೀವಿ. ಆ ದೇವರಿಗೆ ತುಂಬ ನಡ್ಕೋತೀವಿ. ಶ್ರಾವಣ ಮಾಸದಲ್ಲಂತೂ ಒಂದು ಜಾತ್ರೆ ಮಾಡಿದಂಗೆ ಆಗುತ್ತೆ, ಅಷ್ಟು ಎಲ್ಲ ನಡೆಯುತ್ತೆ. ತುಂಬ ಶಕ್ತಿ ಇದೆ, ಪವರ್ಫುಲ್ ಟೆಂಪಲ್ಲು. ಹಾಗಾಗಿ ಏನೋ ಅಲ್ಲಿ ಮನೆಯಲ್ಲಿ ನಮ್ಮ ಮಾವನವರು ಮತ್ತು ಇವರು ಹೆಣ್ಮಕ್ಳು 4 ಜನ, ಅವ್ರಿಗೆಲ್ಲ ಏನೋ ಡಿಸೈಡ್ ಮಾಡಿಕೊಂಡು, ನಾವು ಯಾರೂ ಮಾತಾಡೋದಿಲ್ಲ ಅದ್ರ ಬಗ್ಗೆ. ಅವರು ಡಿಸೈಡ್ ಮಾಡಿದ್ದಾರೆ. ಡಿಸೈಡ್ ಮಾಡಿದ್ಮೇಲೆ ನಮ್ಮದು ಯಾರ್ದು. ಚೆನ್ನಮ್ಮನವ್ರು ದೇವಸ್ಥಾನ ಕಟ್ಟಿಸಿದ್ರೆ ಆ ದೇವಸ್ಥಾನದ ಮೊದಲನೇ ಪೂಜೆ ಇವರೇ ಮಾಡಿದ್ಮೇಲೆ ಇಡೀ ಊರಿನ ಗ್ರಾಮಸ್ಥರು ಪೂಜೆ ಮಾಡ್ತಾರಂತೆ. ಸೊ ಒಂದು ಗ್ರಾಮದ ಜನರು ಅವ್ರನ್ನ ದೇವರಾಗಿ ನೋಡ್ತಿದ್ದಾರೆ. ಏನು ಹೇಳ್ತೀರಿ? ಹುಟ್ಟೂರಿನಲ್ಲಿ ಅದು ಮುತ್ತಿಗೆ ಈರಳ್ಳಿ ಅಂತ ಹೇಳ್ಬಿಟ್ಟು, ಅದು ವರ್ಷಕ್ಕೆ ಒಂದೇ ಸಲ ಅದನ್ನು ಚಂಡಿಕಾಂಬ ದೇವಸ್ಥಾನ ಬಾಗಿಲು ಓಪನ್ ಮಾಡೋದು. ತುಂಬ ಕಟ್ನಿಟ್ಟಲ್ಲಿ ಮಾಡ್ತಾರೆ ಅವರು. ಬಿಫೋರ್ 10 days ಎಲ್ಲ ಮಾಡಿಕೊಂಡು ಮಾಡ್ತಾರೆ. ಹಾಗಾಗಿ ಅದೇನೋ ಅವ್ರ ಪದ್ಧತಿನಲ್ಲಿ ಒಂದು ಬಾಳೆಗೊನೆಗಳನ್ನ ಅಡೆ ಹಾಕೋದು ಅಂತ ಮಾಡ್ತಾರೆ. ಅದನ್ನು ನಾವು ಅದ್ರ ಮೇಲೆ ಅವ್ರದ್ದು ನೇಮ್ ಬರೆದ್ಬಿಟ್ಟು ಹಾಕಿರ್ತಾರೆ. ಅದು ಒಂದು 5 days ಮುಂಚೆ ಹಾಕಿರ್ತಾರೆ. ಅದವೆಲ್ಲ ಓಪನ್ ಮಾಡಿ ಏನೋ ಮಾಡ್ತಾರೆ ಅವರು. ಅದು ಅಮ್ಮ ಹೋಗೋವರಿಗೆ ಕಾಯ್ಕೊಂಡಿದ್ದು ಅಭಿಷೇಕ ಮಾಡಿ ಮಾಡ್ತಾರೆ. ಯಾವ ಥರ ನೋವು ತಿಂದ್ರು ಮೇಡಮ್? ಅಯ್ಯೋ, ನೀವು ಇದನ್ನು ಹೇಗೆ ಹೇಳೋದು, ನಾವು ಹೇಗೆ ಬಣ್ಣಿಸೋಕ್ಕಾಗುತ್ತೆ? ಜೊತೆಲಿ ನಾನು ಇದ್ದೆ, ಅದನ್ನೆಲ್ಲ ಬಣ್ಣಿಸ್ಲಿಕ್ಕಾಗಲ್ಲ. ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಅತ್ತೆಯವ್ರನ್ನ ಜೊತೆಯಲ್ಲಿ ನಾನೇ ಕರ್ಕೊಂಡು ಹಾಸನದಲ್ಲಿ ಫಸ್ಟ್ ಏಡ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಹತ್ತತ್ರ ಬೆಳ್ಳೂರು ಕಾಸಿಗೆ ಅವ್ರು ಅನ್ಕಾನ್ಷಿಯಸ್ ಆಗಿದ್ದರು. ಹಂಗಾಗಿ ಅವ್ರ ಕಾನ್ಷಿಯನ್ಸೇ ಹುಟ್ಟೋಯ್ತು. 2 ತಿಂಗಳು ಅವರು 2.5 ತಿಂಗಳು ಕೋಮಟಲ್ಲಿ. ಅದನ್ನು ಹೆಂಗೆ ನಾವು ಹೇಳೋದು, ಹೆಂಗೆ ಉರಿ ಅಂದರೆ ನೀವು ಹೆಂಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? ನಾವು ತಡೆದಿದ್ದೀವಿ ಅಷ್ಟೇ. ದೈವಶಕ್ತಿನೇ. ಮತ್ತು ಅವ್ರಿಗೆ ನಮ್ಮ ಮಾವಾರ್ದು ಎಷ್ಟು ಟೈಮ್ ಕೂತ್ಕೊಳ್ಳೋರು ಅಂದರೆ, ಅವರು ಕೋಮದಲ್ಲಿದ್ದಾಗ ಮಿನಿಮಮ್ 3-4 hours ಅಮ್ಮನ ಜೊತೆ ಕೂತ್ಕೊಂಡು